ನಾಯಕರಿಗೆ ಕೂಡ ಮಾತಾಡ್ತಾರೆ ಅಂದ್ರೆ ಯಾರು ಹೋಮ್ ಮಿನಿಸ್ಟರ್ ಅಂತ ಕೂಡ ಪೋಕ್ಸೋ ಕೇಸಲ್ಲಿ ಹೇಳಿದ್ರು ಅಂದ್ರೆ ಅವರು ಸೀನಿಯರ್ ಇದ್ದಾರೆ ಕೇಸ್ ಆಗ್ತದಂತ ಹಿನ್ನೆಲೆ ಕೂಡ ನೋಡ್ಬೇಕಾಗುತ್ತೆ ಅಂತ ಸಾಫ್ಟ್ವೇರ್ ಮಾತಾಡ್ತಾರೆ. ಆಯ್ತು ಸರ್, ಒಂದ್ ನಿಮಿಷ ಯಡಿಯೂರಪ್ಪ ಅವ್ರು ಏನ್ ಹೇಳಿದ್ರು ಪಾಕ್ಸ್ಕೋ ಕೇಸ್ ಬಗ್ಗೆ? ಐ ವಿಲ್ ಫೇಸ್ ಇಟ್ ಲೀಗಲಿ, ಕರೆಕ್ಟಾ? ಕಾನೂನಾತ್ಮಕವಾಗಿ ಏನೇ ಇದ್ರು ನಾನು ಎದುರಿಸ್ತೀನಿ ಅಂತ. ಲೀಗಲಿ ಏನ್ ಬಂತು? ಆಗಿದೆ ಅಂತ ಬಂತು. ಇಲ್ಲ, ಪರಮೇಶ್ವರ್ ಸಾಹೇಬ್ರು, ಪ್ರಿಯಾಂಕ್ ಖರ್ಗೆ, ಸಿದ್ದರಾಮಯ್ಯ ಅವರು, ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾರೆ ಬಿಡಿ, ನೈತಿಕತೆ ಬಗ್ಗೆ ಮಾತಾಡ್ತಾ ಇದಾರಲ್ಲ ಇವರು ಬಿಜೆಪಿ ಅವರು. ಅಪ್ಪಾಜಿಗೆ ಸರೆಂಡರ್ ಮಾಡಿಸ್ರಿ ಫಸ್ಟ್, ಆಮೇಲೆ ನೀವು ನೈತಿಕತೆ ಬಗ್ಗೆ ಮಾತಾಡಿ. ಇಂಟ್ರೀಮ್ ರಿಪೋರ್ಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಇದು ಚುನಾವಣೆಗಿಂತ ಜಸ್ಟ್ ಒಂದು ಕ್ಯಾಬಿನೆಟ್ ಮುಂಚೆ ಏನೋ ಕ್ಯಾಬಿನೆಟಿಗೆ ಬಂದಿತ್ತು, ಅವಾಗ ನಾವು ಅಪ್ರೂವ್ ಮಾಡಿದ್ವಿ. ಅದು ಏನೋ ನಮ್ಮ ಇದರಲ್ಲಿ ಲೋಪಗಳಿದೆ, ಅದಕ್ಕೆ ನಾವು ಕ್ರಿಮಿನಲ್ ಇನ್ವೆಸ್ಟಿಗೇಷನಿಗೆ ಮುಂದುವರಿಬೇಕು. ಯಾಕಂದರೆ ಆ ಸಮಿತಿಗೆ ಜನಪ್ರತಿನಿಧಿಗಳಿಗೆ ಸಮನ್ ಮಾಡೋ ಅಧಿಕಾರ ಇಲ್ಲ. ಅವರು ಇನ್ವೆಸ್ಟಿಗೇಷನಿಗೆ ಕರೆಸಿದ್ರು ಭಾಳಷ್ಟು ಜನ ನಾಯಕರಿಗೆ, ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ಅವರು ಇರ್ಬೋದು, ಯತ್ನಾಳ್ ಅವರು ಇರ್ಬೋದು, ವಿಜೇಂದ್ರ ಅವರು ಇರ್ಬೋದು, ಅಶ್ವಥ್ ನಾರಾಯಣ್ ಎಲ್ಲರೂ ಕರೆಸಿದ್ರು. ಕೆಲವು ಜನ ಅವ್ರ ಲಾಯರ್ ಮುಖಾಂತರ ನೋಟಿಸ್ ಕೊಟ್ಟಿದ್ದಾರೆ, ಕೆಲವು ಜನ ಲಾಯರಿಗೆ ಕಳಿಸಿದ್ದಾರೆ, ಇನ್ನು ಕೆಲವು ಜನ ಹಾಜರಾಗಿಲ್ಲ. ಯಾಕಂದರೆ ದೇ ಆರ್ ನಾಟ್ ಲೀಗಲಿ ಕಂಪೇಲ್ಡ್. ಸೊ ಅದನ್ನು ನೀವು ಪ್ರೋಬ್ ಮಾಡಬೇಕಂದ್ರೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಅವ್ರು ಹೇಳಿದ್ಮೇಲೆ, ಮೊನ್ನೆ ಕೂಡ ಒಂದು ತಿಂಗಳ ಹಿಂದೆ ಇದು ಕ್ಯಾಬಿನೆಟಲ್ಲಿ ಹೀಗೆ ಚರ್ಚೆ ಆದಾಗ ಅವರು ಹೋಮ್ ಮಿನಿಸ್ಟರ್ ಅವರು ಕ್ರಮ ತಗೋತೀನಿ ಅಂತ ಹೇಳಿದ್ದಾರೆ. ಅದು